ಉಡುಪಿಯಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಅವರ ಪತ್ನಿಗೆ ಭೇಟಿಯ ಅವಕಾಶ ನೀಡಿದ ವಿಚಾರವು ದಕ್ಷಿಣ ಕನ್ನಡ ಬಿಜೆಪಿಯೊಳಗೆ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷೆ ಎಂಬ ಕಾರಣಕ್ಕೆ ಅವಕಾಶ ನೀಡಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು, ಪಕ್ಷದ ಕೆಲ ಕಾರ್ಯಕರ್ತರು ಈ ಕ್ರಮದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಪಷ್ಟನೆ ನೀಡಿದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಅವರು, ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶವನ್ನ ನೀಡಬೇಕು ಎನ್ನುವ ವಾಗ್ದಾನ ಸರಿಯಾಗಿದೆ, ನಾನು ಅದರ ಪರ ಎಂದು ಹೇಳಿದ್ದಾರೆ. ಆದರೆ ಕಿಶೋರ್ ಕುಮಾರ್ ಅವರ ಪತ್ನಿಯ ಕುರಿತು ಸೃಷ್ಟಿಯಾದ ವಿವಾದ ಸಂಪೂರ್ಣ ಅನಗತ್ಯ ಎಂದು ಅವರು ತಿರುಗೇಟನ್ನ ನೀಡಿದ್ದಾರೆ. ಅವರ ಮಾತುಗಳ ಪ್ರಕಾರ ಕಿಶೋರ್ ಕುಮಾರ್ ಅವರ ಪತ್ನಿಯು ಬಿಜೆಪಿ ಮಹಿಳಾ ಮೋರ್ಚಾದ ಸಕ್ರಿಯ ಕಾರ್ಯಕರ್ತೆಯಾಗಿದ್ದು, ಪಕ್ಷದ ಚಟುವಟಿಕೆಯಲ್ಲಿ ನಿಯಮಿತವಾಗಿ ಪಾಲ್ಗೊಳ್ಳುತ್ತಾರೆ. ಘಟನೆಯ ನಂತರ ಅವರು ಮಹಿಳಾ ಮೋರ್ಚಾದ ಸಭೆಗೂ ಬಂದಿದ್ದು, ನಾನು ಪಕ್ಷಕ್ಕಾಗಿ ದುಡಿಯುತ್ತಿದ್ದೇನೆ, ಪ್ರಧಾನಿ ಮೋದಿಯನ್ನ ನಮಸ್ಕರಿಸಲು ಹೋದ ವಿಷಯಕ್ಕೆ ಇಷ್ಟೊಂದು ವಿವಾದವೇಕೆ ಎಂದು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಮತ್ತೆ ಅವರು ಮುಂದುವರಿದು, ಮಹಿಳೆಯಾಗಿ ನನ್ನ ಫೋಟೋವನ್ನು ಈ ರೀತಿಯಾಗಿ ವೈರಲ್ ಮಾಡಿ ವೈಯಕ್ತಿಕ ಘಾಸಿಗೆ ಕಾರಣ ಮಾಡಲಾಗುತ್ತಿರುವುದು ಬೇಸರಕಾರಿ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಅವರು ವಿರೋಧ ವ್ಯಕ್ತಪಡಿಸಿರುವ ಕೆಲವು ಧ್ವನಿಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ, ಕಿಶೋರ್ ಕುಮಾರ್ರ ಕುಟುಂಬವೇ ಪಕ್ಷದ ಜೊತೆಗೆ ಗುರುತಿಸಿಕೊಂಡು ದುಡಿಯುತ್ತಿದೆ. ಅವರ ಪತ್ನಿಯನ್ನು ಭೇಟಿಗೆ ಕಳುಹಿಸಿದ್ದು ತಪ್ಪಲ್ಲ. ಅವರು ಯಾವುದೇ ಅಪರಾಧಿಯಲ್ಲ, ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವವರಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿಯವರ ಉಡುಪಿ ಭೇಟಿಯು ಪ್ರತ್ಯೇಕ ಕಾರ್ಯಕ್ರಮವಾಗಿದ್ದುದರಿಂದ ಭೇಟಿಗೆ ಸಂಬಂಧಿಸಿದ ಪಟ್ಟಿ ಮುಖ್ಯವಾಗಿ ಉಡುಪಿ ಜಿಲ್ಲೆಯಾದ್ಯಂತ ತಯಾರಿಸಲ್ಪಟ್ಟಿದ್ದು, ದಕ್ಷಿಣ ಕನ್ನಡದ ಕೆಲವರಿಗೆ ಅವಕಾಶವನ್ನು ನೀಡಲಾಗಿದೆ. ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಅವಕಾಶ ನೀಡಿರುವೆವು. ಕಿಶೋರ್ ಕುಮಾರ್ ಅವರ ಪತ್ನಿಗೆ ಅವಕಾಶ ನೀಡಿರುವುದನ್ನು ನಾನು ಸಮರ್ಥನೆ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಪಕ್ಷದ ತಪ್ಪೇನೂ ಇಲ್ಲ ಎಂದು ಜಿಲ್ಲಾಧ್ಯಕ್ಷರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ವಿವಾದ ಮಾಡುವವರಿಗೆ ಏನು ಹೇಳಲಿಕ್ಕಾಗುವುದಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು, ಪಾರ್ಟಿಯ ಕೆಳ ಸ್ತರದ ಕಾರ್ಯಕರ್ತರನ್ನು ಮೋದಿಯವರ ಅಥವಾ ಬೇರೆ ಪಾರ್ಟಿಯ ಯಾವುದಾದ್ರೂ ಈ ರೀತಿಯ ಒಂದು ವ್ಯವಸ್ಥೆ ಬಂದಾಗ ಕಳಿಸಬೇಕೆನ್ನುವುದು ಏನು ವಾದ ಇದೆ, ಅದರ ಪರವಾಗಿ ನಾನು ಸಹ ಇದ್ದೇನೆ. ಯಾಕೆಂದರೆ ಅದು ಸರಿ ಇದೆ. ಯಾರು ಮಾತಾಡಿದರೂ ಸಾಮಾನ್ಯರಿಗೆ ಅವಕಾಶ ಕೊಡಬೇಕು ಅಂತ ಯಾರಾದರೂ ಹೇಳಿದರೆ ಅದರ ಪರವಾಗಿ ನಿಲ್ಲುವಂಥದ್ದು ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದವ, ಅದು ಸರಿ ಇದೆ. ಆದರೆ ಕಿಶೋರ್ರವರ ಹೆಂಡತಿಯನ್ನು, ಅವರು ಕೂಡ ಒಂದು ಮಹಿಳೆ, ಅವರ ಮನಸ್ಸಿಗೆ ಯಾವ ರೀತಿಯ ಭಾವನೆಗಳು, ನಿನ್ನೆ ಮಹಿಳಾ ಮೋರ್ಚಾದ ಜಿಲ್ಲೆಯಲ್ಲಿ ಸಭೆ ಇತ್ತು, ಅವರು ಸಹ ಬಂದಿದ್ದರು. ಹೇಳಿದರು, ನಾನು ಸಹ ಪಾರ್ಟಿಗೋಸ್ಕರ ಕೆಲಸ ಮಾಡಿದವಳು, ನಾನು ಪಾರ್ಟಿಯ ಈ ಒಂದು ವ್ಯವಸ್ಥೆಯಲ್ಲಿ ಇರುವವಳು, ನಾನೊಂದು ಮೋದಿಯವರಿಗೆ ಅವರಿಗೆ ನಮಸ್ಕಾರ ಹೇಳಲಿಕ್ಕೆ ಹೋದದ್ದನ್ನೇ ಒಂದು ಇಷ್ಟು ದೊಡ್ಡ ವಿವಾದ ಮಾಡಿ, ನಾನು ಒಂದು ಮಹಿಳೆ, ನನ್ನ ಫೋಟೋವನ್ನು ಈ ರೀತಿ ವೈರಲ್ ಮಾಡೋದಾದರೆ ಸಮಾಜದಲ್ಲಿ ನನಗೆ ಎಷ್ಟು ಘಾಸಿ ಆಗಬಹುದು ಎನ್ನುವ ಮಾತಿನಲ್ಲಿ ಅವರು ಭಾರಿ ದುಃಖವನ್ನು ವ್ಯಕ್ತಪಡಿಸಿದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.